ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಣಿಪಾಲ್ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ಸ್ ಮಹಿಳೆಯರೊಂದಿಗೆ ಫಸ್ಟ್ ವೇವ್ ನ್ಯೂಸ್. And today I'm here to moderate with the wonderful women of Manipal Signa here. ಯಾರು ಬೇಕಿದ್ರು ಈ ಟೀಮ್ನ ಜಾಯ್ನ್ ಆಗ್ಬೋದು. ಆಲ್ರೆಡಿ ನನ್ನ ಟೀಮಲ್ಲಿ ತುಂಬ ಜನ ಲೇಡೀಸ್ ಅಡ್ವೈಸರ್ಸ್ ಇದ್ದಾರೆ. ಸೊ 2026 ಒಳಗಡೆ ಒಂದು 100 ವುಮನ್ ಅಡ್ವೈಸರ್ಸ್ ಮಾಡಬೇಕು ಅಂತ ನಾವು ಟಾರ್ಗೆಟ್ ಮಾಡಿದ್ದೀವಿ. ಮನೇಲೇ ಕೂತ್ಕೊಂಡು ನಾವು ಏನು ಮಾಡ್ಬೋದು, ಇದೆಲ್ಲ ಒಂಥರ ಈಸಿಯೆಸ್ಟ್ ವೇ ಅಂತ ಅನ್ಸುತ್ತೆ. ಕೇವಲ ಎಜುಕೇಟೆಡ್ ಮಾತ್ರ ಅಲ್ಲದೆ ಈಗ ನಮ್ಮ ಮನೆಗೆ ಹೆಲ್ಪರ್ಸ್ ಕೂಡ ಬರ್ತಾರೆ. ಮೇಡ್ಸ್ ಕೆಲಸ ಮಾಡ್ಲಿಕ್ಕಿಲ್ಲ, ಮತ್ತೊಂದು ಗಾರ್ಡನಿಗೋ ಎಷ್ಟೋ ಜನಕ್ಕೆ ಅರಿವಿರಲ್ಲ. ಆ ಅರಿವನ್ನ ಮೂಡಿಸುವಂತಹ ಕೆಲಸ ಈ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಾ ಇದೆ. ನನ್ನ ಹಸ್ಬೆಂಡ್ ಕೊರೋನಾ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ನಾನೇ ಯಾರಾದರೂ ನನಗೆ ಇನ್ಶೂರೆನ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ ನೋಡಿ ಅಂತಲೇ ಸ್ಟಾರ್ಟಿಂಗ್ ಹೇಳಿದೆ. ಬಟ್ ಏನು ಅಂತ ಅಷ್ಟು ಗೊತ್ತಿರಲಿಲ್ಲ. ನನ್ಗನ್ಸೋದು ಏನಂದರೆ ಈಗ ಮನೇಲಿ ನಾವು ಕೂತ್ಕೊಂಡು ನಿಜವಾಗ್ಲೂ ಇದು ಹೆಲ್ತ್ ಇನ್ಶೂರೆನ್ಸ್ ಆರಾಮಾಗಿ ಮಾಡ್ಬೋದು. ಇನ್ಶೂರೆನ್ಸ್ ಅಡ್ವೈಸರ್ನ ಲೈಫ್ ಹೇಗಿರುತ್ತೆ ಗೊತ್ತಾ? Hi everyone, ಎಲ್ಲರಿಗೂ ನಮಸ್ಕಾರ. I am Bhagyalakshmi, a corporate trainer. I am a life coach, a therapist and a counselor. Along with this, I believe in individual social responsibility. It's not always about a CSR but an ISR. As an individually, what is that I am contributing to the society? And when considering ISR, ನಾನು ವಿಜುವಲಿ ಚಾಲೆಂಜ್ಡ್ ಮಕ್ಕಳಿಗೆ ಸ್ಕ್ರೈಬ್ ಅಂದ್ರೆ ಅವರ ಪರವಾಗಿ ಪರೀಕ್ಷೆಗಳನ್ನ ಬರೆಯೋದು, ಎಸ್ಪೆಷಲಿ ಕನ್ನಡದಲ್ಲಿ. ಬಿಕಾಸ್ ಕನ್ನಡದಲ್ಲಿ ಬರವಣಿಗೆ ಬರೆಯೋರು ತುಂಬಾ ಕಷ್ಟ. ಹಾಗಾಗಿ ಸ್ಕ್ರೈಬ್ ಮಾಡ್ತೀನಿ. ಮತ್ತೆ ವಿಜುವಲಿ ಚಾಲೆಂಜ್ಡ್ ಮಕ್ಕಳಿಗೂ ಕೂಡ ಐ ಟ್ರೈನ್ ದೆಮ್, ಐ ಟೀಚ್ ದೆಮ್. ಇವತ್ತು ಈ ವಿಜುವಲಿ ಚಾಲೆಂಜ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ತಗೊಂಡು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಆರೋಗ್ಯಕ್ಕೆ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ವೈ ಇಸ್ ಹೆಲ್ತ್ ಇಂಪಾರ್ಟೆಂಟ್? Because there is nothing which can substitute health. If health is there, only then you can enjoy your wealth. ಹಾಗಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ನಮ್ಮ ಸುತ್ತಲೂ ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ we have a wonderful bunch of women who will be telling us health insurance is an insurance, that is ensuring health to you and your family. Welcome to the first wave and to this Manipal Signa Today event on occasion of International Women's Day. So ಇವತ್ತು ನಾವಿಲ್ಲಿ ಒಂದು ಮುಖ್ಯವಾದ ಡಿಸ್ಕಷನ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹೇಗೆ ಮಹಿಳೆಯರು ಕೇವಲ ಮನೆಯಲ್ಲಿ ಕೂತ್ಕೊಂಡು ಅಥವಾ ಹೊರಗೂ ಹೋಗಿ ಹೇಗೆ ಈ ಹೆಲ್ತ್ ಆರೋಗ್ಯವನ್ನ ವಿಮೆಯ ಮೂಲಕ ಥ್ರೂ ಹೆಲ್ತ್ ಇನ್ಶೂರೆನ್ಸ್ how are they empowering? ಹಾಗಾಗಿ ಒಂದು ಕಾನ್ಸೆಪ್ಟ್ ನ we have made it as Empoweria. It's not there in the dictionary but it's a coined word by the team. Empoweria, it's nothing but empowering our women, Mahila Sabaleekarana. Now over to Ms. Asha from Manipal Signa to enlighten us about how Manipal Signa is contributing to the society through health. Yes ma'am, over to you. ನಮಸ್ಕಾರ ಎಲ್ಲರಿಗೂ. ನಾನು ಆಶಾ ಅಂತ, ನಾನು ಮಣಿಪಾಲ್ ಸಿಗ್ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮಣಿಪಾಲ್ ಅಂದ್ರೆ ಗೊತ್ತಿರ್ಬೋದು, ಮಣಿಪಾಲ್ ಮೇಜರ್ ರೋಲ್ ಏನಂದ್ರೆ ಎಜುಕೇಶನ್ ನಲ್ಲಿ ತುಂಬಾ ಇದಿದೆ. ಸೊ ಅದ್ರ ಜೊತೆಗೆ ಕೂಡ ನಾವು ಹೆಲ್ತ್ ಇನ್ಶೂರೆನ್ಸ್ ನ ಸ್ಟ್ಯಾಂಡರ್ಡ್ ಇದ್ ಮಾಡ್ತೀವಿ. ನಮ್ಮ ಉದ್ದೇಶ ಏನು ಅಂದ್ರೆ, ಒಂದು ಶ್ರೇಷ್ಠತೆ ಏನ್ ಹೊಂದಿದೆ ಅಂದ್ರೆ ತುಂಬಾ ಮೇಜರ್ ಹಾಸ್ಪಿಟಲ್ಸ್ ನ ಹೊಂದಿದ್ದೀವಿ, ಹಾಗೆ ಎಜುಕೇಶನ್. ಸೊ ಉದ್ದೇಶ ಏನು ಅಂದ್ರೆ ಸೊಸೈಟಿಗೆ ಒಂದು ಸರ್ವ್ ಮಾಡ್ಬೇಕು. ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೇನೆ ಗೊತ್ತು ಹೆಲ್ತ್ ಅಂದ್ರೆ ಎಷ್ಟು ಮುಖ್ಯ ಅಂತ. ಅದ್ರ ಉದ್ದೇಶಕ್ಕಾಗಿ ನಾವು ಹಾಸ್ಪಿಟಲ್ಸ್ ತುಂಬಾ ಇದ್ ಮಾಡಿದೆ ಮಣಿಪಾಲ್. ಸೊ ಅದು ನಮ್ಮ ಉದ್ದೇಶ. ಹಾಗಾಗಿ ಈಗ ನೀವು ಬ್ರಾಂಚ್ ಮ್ಯಾನೇಜರ್ ಫಾರ್ ದಿಸ್ ಮಣಿಪಾಲ್ ಸಿಗ್ನಾ ಇನ್ಶೂರೆನ್ಸ್ ಅಂಡ್ ಐ ಆಲ್ಸೋ ಗಾಟ್ ಟು ನೋ ನಿಮ್ಮ ಅಡಿ ಯು ಹ್ಯಾವ್ 20 ಮೆಂಬರ್ಸ್, ರೈಟ್? ಸೊ ಅದ್ರ ಬಗ್ಗೆ ಒಂಚೂರು ನಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ? ಹೌದು, ನಾನು ಬ್ರಾಂಚ್ ಮ್ಯಾನೇಜರ್ ಆಗಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಕೊಲೀಗ್, ನನ್ನ ಅಂಡರ್ 10 ಜನ ಇದ್ದಾರೆ. ಅದ್ರ ಜೊತೆಗೆ ನಮಗೆ
ಒಂದು ಸೊಸೈಟಿಗೆ ಸರ್ವ್ ಮಾಡ್ಲಿಕ್ಕೆ ಅಂತ ಏಜೆಂಟ್ಗಳಿದ್ದಾರೆ. 400ಗಿಂತ ಹೆಚ್ಚು ಏಜೆಂಟ್ಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೊ ನಾವು ಏನು ಅಂದ್ರೆ ನಮ್ಮ ಜೊತೆಗೆ ನಾವು ಕಂಪ್ನಿ ಜೊತೆ ಇರೋದ್ರಿಂದ ನನ್ನ ಜೊತೆ ಏಜೆಂಟ್ಗಳು ಕೂಡ ಇದ್ದಾರೆ. 300ಕ್ಕಿಂತ ಹೆಚ್ಚು ಏಜೆಂಟ್ಗಳಿದ್ದಾರೆ. ಇದರ ಅವೇರ್ನೆಸ್ ಒಂದು ಸಮಾಜಕ್ಕೆ ಒಂದು ಒಳ್ಳೇದನ್ನು ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ. ಥ್ಯಾಂಕ್ ಯು ಮಿಸ್ ಆಶಾ ಫಾರ್ ದಿಸ್ ವಂಡರ್ಫುಲ್ ಇನ್ಫಾರ್ಮೇಷನ್. ನೀವು ಬ್ರಾಂಚ್ ಮ್ಯಾನೇಜರ್ ಆಗಿ ನಿಜಕ್ಕೂ ನಿಮ್ಮ ಸಾಧನೆ ತುಂಬ ಹೆಚ್ಚಾಗಿದೆ. ನನಗೆ ತುಂಬ ಖುಷಿ ಆಗುತ್ತೆ ಟು ಹ್ಯಾವ್ ದಿಸ್ ವಂಡರ್ಫುಲ್ ವಿಮೆನ್ ಆಫ್ ಮಣಿಪಾಲ್ ಸಿಗ್ನಾ ಹಿಯರ್. ಮಣಿಪಾಲ್ ಸಿಗ್ನಾ ಅನ್ನೋದಕ್ಕಿಂತ ಹೆಣ್ಮಕ್ಳು ಟುಡೇ ವಿ ಆರ್ ಕಾಂಟ್ರಿಬ್ಯೂಟಿಂಗ್ 50% ಟು ದಿ ನೇಷನ್ಸ್ ವೆಲ್ತ್. ವಿ ಇನ್ ದ ಸೆನ್ಸ್ ಮಹಿಳೆಯರು ಮನೆಯ ಒಳಗೆ ಎಲ್ಲಾ ಉದ್ಯಮದಲ್ಲೂ ಸೇರಿ, ಕೇವಲ ಹೆಲ್ತ್ ಇನ್ಶೂರೆನ್ಸ್ ಅಂತಲ್ಲ. ಸೊ ದಿಸ್ ಇಸ್ ಒನ್ ಅಮಾಂಗ್ ಇಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಓವರ್ ಟು ಮಿಸ್ ಪ್ರೀತಿ. ಮೇಡಮ್ ಬ್ರಾಂಚ್ ಮ್ಯಾನೇಜರ್, ಅವ್ರ ಅಡಿ 20 ಟೀಮ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ರು, 400ಕ್ಕೂ ಹೆಚ್ಚು ಏಜೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರು. ಇದನ್ನೆಲ್ಲ ಮಾಡ್ಲಿಕ್ಕೆ ವಿ ನೀಡ್ ಅ ವೆರಿ ಸ್ಟ್ರಾಂಗ್ ಪರ್ಸನ್ ಟು ರೆಕ್ರೂಟ್. ಸೊ ಈ ರೆಕ್ರೂಟ್ಮೆಂಟ್ ಅಂತ ಬಂದಾಗ ಮಿಸ್ ಪ್ರೀತಿ ಜ್ಞಾಪಕ ಹಾಕ್ತಾರೆ ಈ ಟೀಮ್ ಅಲ್ಲಿ. ಹಾಗಾಗಿ ಕ್ಯಾನ್ ಯು ಪ್ಲೀಸ್ ಟೆಲ್ ಅಸ್ ಅಬೌಟ್ ದಿಸ್ ರೆಕ್ರೂಟ್ಮೆಂಟ್ ಅಂಡ್ ಯೋರ್ ರೋಲ್ ಇನ್ ಮಣಿಪಾಲ್ ಸಿಗ್ನಾ. ನಮಸ್ಕಾರ, ನಾನು ಪ್ರೀತಿ ಶಿವೈ, ಡೆವಲಪ್ಮೆಂಟ್ ಮ್ಯಾನೇಜರ್ ಆಫ್ ಮಣಿಪಾಲ್ ಸಿಗ್ನಾ ಮೈಸೂರು ಬ್ರಾಂಚ್. ಸೊ ಈಗಾಗಲೇ ನಮ್ಮ ಟೀಮಲ್ಲಿ ತುಂಬಾನೇ ಇನ್ಶೂರೆನ್ಸ್ ಅಡ್ವೈಸರ್ಸ್ ಇದ್ದಾರೆ, ಬೋತ್ ಮೇಲ್ ಅಂಡ್ ಫೀಮೇಲ್ ಅಡ್ವೈಸರ್ಸ್. ಇದು ಹೆಚ್ಚಿನ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಇದರಲ್ಲಿ ಮೇನ್ ಆಗಿ ಮೈಸೂರು ಅಂತಲ್ಲ, ನಾವು ಬೇರೆ ಎಲ್ಲ ಪ್ಲೇಸಸ್ ಇಂದ ನಮ್ಮಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ಸ್ ಇದ್ದಾರೆ. ಲೈಕ್ ಮಂಡ್ಯ, ಬ್ಯಾಂಗ್ಳೂರ್, ಕೂರ್ಗ್, ಮ್ಯಾಂಗ್ಳೂರ್, ಈ ಕಡೆ ಎಲ್ಲಾ ಕಡೆಯಿಂದಲೂ ನಮ್ಮ ಹತ್ರ ಇನ್ಶೂರೆನ್ಸ್ ಅಡ್ವೈಸರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾವು ಇನ್ನೂ ಹೆಚ್ಚಿನ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಈ ರೆಕ್ರೂಟ್ಮೆಂಟ್ ಮಾಡುವಾಗ ನೀವು ಏನಾದ್ರೂ ಒಂದು ಆಧಾರ ಅಂತ ಇಟ್ಕೊಂಡು ಆಸ್ ಅ ಬೆಂಚ್ ಮಾರ್ಕ್ ಡು ಯು ರೆಕ್ರೂಟ್ ಆರ್ ಹೌ ಡು ಯು ರೆಕ್ರೂಟ್? ಏನಿಲ್ಲ, ಇದು ತುಂಬಾ ಸಿಂಪಲ್ ಪ್ರೊಸೀಜರ್ ಇರುತ್ತೆ. ಒಂದು IRDA ಅಂತ ಒಂದು ಎಕ್ಸಾಮ್ ಇರುತ್ತೆ. ಸೊ ಅದನ್ನು ನಾವು ಪಾಸ್ ಮಾಡಿಸಿ ಅವ್ರನ್ನ ಸೊ ಟ್ರೈನಿಂಗ್ ಕೊಡ್ತೀವಿ. ರಿಗಾರ್ಡಿಂಗ್ ಪ್ರಾಡಕ್ಟ್ ನಾಲೆಜ್ ಬಗ್ಗೆ ಆಗಲಿ ಸ್ಕಿಲ್ ಟ್ರೈನಿಂಗ್ ಇರುತ್ತೆ. ಮತ್ತೆ ಅವರಿಗೆ ಮೀಟಿಂಗ್ಸ್ ಇರುತ್ತೆ. ಮಂತ್ಲಿ 2 times ಬ್ರಾಂಚ್ ಆಫೀಸ್ಗೆ ಅವರು ಮೀಟಿಂಗ್ ಬರಬೇಕು. ಸೊ ಮೀಟಿಂಗ್ ಅಲ್ಲದೆ ಗೆಟ್ ಟುಗೆದರ್ಸ್ ಇರುತ್ತೆ, ಟ್ರಿಪ್ಸ್ ಇರುತ್ತೆ, ಔಟಿಂಗ್ಸ್ ಇರುತ್ತೆ, ಮೂವೀಸ್ ನೋಡ್ತಾ ಇರ್ತೀವಿ, ಜೊತೆಲಿ ಈ ಥರ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. Dear audience, we just saw discussing with Miss Asha and Miss Preeti about recruitment and as a branch manager, as an entrepreneur, how we are shifting from an entrepreneur to a homemaker. ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ಹೇಗೆ ಆಸ್ ಅ ಪ್ರೊಫೆಷನಲ್ ವಿ ಕ್ಯಾನ್ ಸ್ಟಾರ್ಟ್ ಅಂಡ್ ವಿ ಕ್ಯಾನ್ ಅರ್ನ್. ಬೇಕಾದಷ್ಟು ವಿಧವಾದಿದೆ. ಆದರೆ ಈ ಹೆಲ್ತ್ ಇನ್ಶೂರೆನ್ಸ್, it was I was very curious to know, and now let us ask the wonderful homemaker, the wonderful woman here, Miss Saujanya. Ma'am, over to you. ಮನೆಯಲ್ಲಿ ಕೂತ್ಕೊಂಡು ಅಂತಿಲ್ಲ, ಕೂತ್ಕೊಂಡು however, ಸೊ ಮನೆಯಲ್ಲಿ ನಿಂತುಕೊಂಡು ನಾವು ಹೇಗೆ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಂಡು ಹೌ ಕ್ಯಾನ್ ವಿ ಎಂಪವರ್ ಅವರ್ ಸೆಲ್ಸ್ ಅನ್ನೋದ್ರ ಮೂಲಕ ಹೌ ಕ್ಯಾನ್ ಯು ಮೋಟಿವೇಟ್ ದಿ ಅದರ್ ಹೋಮ್ ಮೇಕರ್ಸ್? ಓವರ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಜನ್ಯ ಅಂತ. ಮ್ಯಾಮ್ ಹೇಳ್ದಂಗೆ ಹೋಮ್ ಮೇಕರ್ ಆಗಿ ಬೇರೆ ಏನು ಪ್ರೊಫೆಷನ್ ತಗೊಳಕ್ಕಾಗಲ್ಲ, ಈ ಮನೆ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಅಂತ ಅನ್ಕೋತಾರೆ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೈಮ್ ಮ್ಯಾನೇಜ್ಮೆಂಟ್. ನಾವು ಹೇಗೆ ನಮ್ಮ ಟೈಮ್ನ ಅಳವಡಿಸ್ಕೊಂಡು ಯಾವ ಕೆಲಸನ ಯಾವಾಗ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದರೆ ಯಾವುದೂ ಕಷ್ಟ ಆಗೋದಿಲ್ಲ. ಸೊ ಚಿಕ್ಕ ಮಗು, 3 ವರ್ಷ ಮಗು ಇದೆ ನನಗೆ. ಐ ಸ್ಟಿಲ್ ಮ್ಯಾನೇಜ್ ವಿತ್ ಆಲ್ ದ ಹೌಸ್ ವರ್ಕ್ಸ್ ಆ್ಯಂಡ್ ದಿಸ್ ಹೆಲ್ತ್ ಅಡ್ವೈಸರ್ ಆಗಿ ಮಣಿಪಾಲ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಪ್ಲಾನಿಂಗ್ ಪ್ರಕಾರ ಅಂದರೆ 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸಿದ್ರೆ ಐ ಗೋ ಔಟ್ ಮೀಟ್ ಕ್ಲೈಂಟ್ಸ್. ಫೋನ್ ಕಾಲಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರು ಯಾವಾಗ ಭೇಟಿ ಮಾಡ್ಬೋದು ಅಂತ ಹೇಳ್ತಾರೆ, ಆವಾಗ ಹೋಗಿ ಭೇಟಿ ಮಾಡಿ ನಾನು ಮೀಟ್ ಮಾಡಿ ಅವ್ರಿಗೆ ಪ್ರಾಡಕ್ಟ್ಸನ್ನ ಎಕ್ಸ್ಪ್ಲೇನ್ ಮಾಡಿದರೆ. ಆ್ಯಂಡ್ ಈಗ ಮಣಿಪಾಲ್ ಸಿಗ್ನಾ ಇನ್ಶೂರೆನ್ಸ್ ತೊಗೋಬೇಕಂದ್ರೆ ಅವ್ರ ಆಫೀಸಿಗೆ ಹೋಗ್ಬೇಕಂತೇನಿಲ್ಲ, ಆನ್ಲೈನೇ ಎಲ್ಲ ಈಗ ಎವ್ರಿಥಿಂಗ್ ಟೆಕ್ನಾಲಜಿ ಕೂಡ ಹೆಲ್ಪ್ ಮಾಡ್ತಾ ಇದೆ. ಫೋಟೋಯಿಂದ ಕಳಿಸಿ ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ಏನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಆನ್ಲೈನಲ್ಲೇ ಕಳಿಸಿದ್ರೆ ನಾವು ಅದನ್ನು ಈಸ್ಕೊಂಡು ಪಾಲಿಸಿನ ಇಶ್ಯೂ ಮಾಡ್ಬೋದು. ಸೊ ತುಂಬ ಟ್ರಾವೆಲಿಂಗ್ ಕೂಡ ಏನೂ ಇಲ್ಲ. ಸೊ ಎಲ್ಲ ಹೆಂಗಸರು ಮನೆಯಲ್ಲೇ ಕೂತ್ಕೊಂಡು ನೀವು ಕೆಲಸ ಶುರು ಮಾಡಿದ್ರೆ ಇಟ್ ವಿಲ್
ಫಸ್ಟ್ ಆಫ್ ಆಲ್ ವಿಲ್ ಗೆಟ್ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ಮತ್ತು ನಾಲೆಜ್ ಇಂಪ್ರೂವ್ ಮಾಡ್ಕೋಬೋದು. ನೀವು ಇನ್ನೊಬ್ಬರಿಗೆ ಆಧಾರನೂ ಕೂಡ ಆಗ್ಬೋದು. ಯಾಕಂದರೆ ಈಗ ನಾನು ಪ್ರೀತಿ ಮ್ಯಾಮ್ನ ನೋಡಿ ಈಗ ಅವರು ಮನೆಗೆ ಬಂದು ನನಗೆ ಮೋಟಿವೇಟ್ ಮಾಡಿ ನೀವು ಮಾಡ್ಬೋದು ಅಂತ ಹೇಳಿ ಆ ಒಂದು ಕೆಲಸನ ನಾನು ತೊಗೊಂಡೆ. ಸೊ ನನ್ನನ್ನು ನೋಡಿ ಇನ್ನೊಂದಷ್ಟು ಜನ ಕೆಲಸ ಮಾಡಿ ಅಥವಾ ಅವರನ್ನು ನೋಡಿ ಮತ್ತಷ್ಟು ಜನ ಈ ಒಂದು ಇಂಡಿಪೆಂಡೆನ್ಸ್ನ ತಗೊಂಡ್ರೆ ತುಂಬ ಚೆನ್ನಾಗಿ ಸೊಸೈಟಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಕೂಡ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಮಿಸ್ ಸೌಜನ್ಯ. ನೀವು ಒಂದು ಸ್ಫೂರ್ತಿಯ ಚಿಲುಮೆ ಆಗ್ಬೋದು. ಏಕೆಂದರೆ ಎಷ್ಟೋ ಸಲ ಮನೇಲಿ ಕೂತ್ಕೊಂಡು ಯು ಮೆನ್ಷನ್ ಒನ್ ಪಾಯಿಂಟ್, ಟೆಕ್ನಾಲಜಿ. ಸೊ ಇವತ್ತು ಇಂಟರ್ನೆಟ್ ಪ್ರತಿಯೊಬ್ಬರ ಮನೇಲೂ ಇದೆ. ಸೊ ಇಂಟರ್ನೆಟ್ ಇರೋವಾಗ ಕೇವಲ OTT ಮುಂದೆ ಕೂತ್ಕೊಂಡು ಕಾಲ ಕಳೆದೆ, ಹೇಗೆ ಇದನ್ನೂ ಕೂಡ ಒಂದು ಪ್ರೊಫೆಷನ್ ಆಗಿ ತಗೊಂಡು ಹೌ ಕ್ಯಾನ್ ವಿ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನೋದ್ರ ಬಗ್ಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯು ಆರ್ ರಿಯಲಿ ಅ ಮೋಟಿವೇಟಿಂಗ್ ಫೋರ್ಸ್ ಫಾರ್ ಮೆನಿ ವಿಮೆನ್ ಹೂ ಆರ್ ಸೀಯಿಂಗ್ ದಿಸ್ ಪ್ರೋಗ್ರಾಮ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಆಸ್ ಅ ಹೋಮ್ ಮೇಕರ್, ಹೇಗೆ ಸೌಜನ್ಯ ಅವರು ಒಂದು ಚಿಕ್ಕ ಮಗುವನ್ನು ಮನೆಯಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಹೌ ಶಿ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ಹರ್ ಓನ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ಎಂಪವರಿಂಗ್ ಹರ್ ಸೆಲ್ಫ್ ಆ್ಯಂಡ್ ಅದರ್ ವಿಮೆನ್ ಟು ಅನ್ನೋದ್ರ ಮೂಲಕ ಈಗ ನಾವು ಅದೇ ಒಂದು ಕನೆಕ್ಷನ್ ಇಂದ ಐ ಆಮ್ ಗೋಯಿಂಗ್ ಟು ಮಿಸ್ ಶ್ರುತಿ ನೌ, ಹೂ ಇಸ್ ಅನ್ ಆರ್ಕಿಟೆಕ್ಟ್ ಬೈ ಪ್ರೊಫೆಷನ್ ಆ್ಯಂಡ್ ಹೂ ಇಸ್ ಆಲ್ಸೋ ಎ ಥಿಯೇಟರ್ ಆರ್ಟಿಸ್ಟ್ ಬೈ ಪ್ಯಾಷನ್. ಸೊ ಇದೆರಡರ ಮೂಲಕ ನೀವು ಈ ಮಣಿಪಾಲ್ ಸಿಗ್ನಾ insurance, health insurance, and as a part of it, you want to do it. You have taken it as another alternate job. Can you please enlighten us about that? ಹಾಯ್, ನಾನು ಶ್ರುತಿ. ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡ್ತೀನಿ ಫ್ರೀಲಾನ್ಸರ್ ಆಗಿ. ಹಾಗೆ ನಾನು ಟೀಚಿಂಗ್ ಪ್ರೊಫೆಷನಲ್ ಇದ್ದೆ. ನಾನು ಮೈಸೂರಿಗೆ ಬಂದ ಮೇಲೆ ಡ್ರಾಮಾದಲ್ಲೆಲ್ಲ ಮಾಡಕ್ಕೆ ಶುರು ಮಾಡಿದೆ. ನಮ್ದು ಒಂದು ಟೀಮ್ ಇದೆ, ಜನಪದ ಆಡ್ತೀವಿ ನಾವು. ಇದಿಷ್ಟರ ಮಧ್ಯೆ ಇದು ಒಂದು ಯಾಕೆ ಅಂತ ಕ್ವಶನ್ ಮಾಡ್ಬೋದು. ನಾನು ಯಾಕೆ ಇದನ್ನು ತಗೊಂಡೆ ಅಂತ ಹೇಳಿದ್ರೆ, ಐ ಆಮ್ ವೆರಿ ಬ್ಯಾಡ್ ಅಟ್ ಫಿನಾನ್ಷಿಯಲ್ ಥಿಂಗ್ಸ್. ನನಗೆ ಎಲ್ಲಾನು ನನ್ನ ಹಸ್ಬೆಂಡ ಮಾಡಿದ್ರು, ನಾನು ಅದ್ರ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ದಿಸ್ ಇಸ್ ಅನ್ ಅಪರ್ಚುನಿಟಿ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಲರ್ನ್ ಜೊತೆಗೆ ಅರ್ನ್ ಮಾಡ್ಬೋದು ಅನ್ನೋದು ಬಂದು ನನಗೂ ಇನ್ಸ್ಪಿರೇಷನ್ ಪ್ರೀತಿ. ಪ್ರೀತಿ ನನಗೆ ಸುಮಾರು ವರ್ಷಗಳಿಂದ ಫ್ರೆಂಡ್. ಇದನ್ನ ಅವರು ಬೇರೆ ಪ್ರೊಫೆಷನ್ ಇಟ್ಕೊಂಡು ಇದನ್ನು ಮಾಡ್ತಾ ಇರ್ಬೇಕಾದ್ರೆ ವೈ ಕಾಂಟ್ ವಿ ಟ್ರೈ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಬಂತು. ಇನ್ನೊಂದು ನಾನು ಏನಕ್ಕೆ ಮಾಡ್ತಿರೋದು ಅಂದ್ರೆ, ಐ ಹ್ಯಾವ್ ಸೋ ಮೆನಿ ಸ್ಟೂಡೆಂಟ್ಸ್ ಹೂ ಫಾಲೋಸ್ ಮೀ. ನನ್ನನ್ನು ಫಾಲೋ ಮಾಡೋರು ಇರ್ಬೇಕಾದ್ರೆ ಯಾವುದೇ ಆದ್ರೂ ನಾವು ಕಷ್ಟಪಟ್ಟೆ ಮಾಡಬೇಕು. ನಾವು ಅರ್ನು ಮಾಡ್ತೀವಿ, ಕಲ್ತ್ಕೊಂತೀವಿ. ನನಗೆ ಲರ್ನಿಂಗ್ಸ್ ಅಲ್ಲಿ ತುಂಬಾ ಕ್ಯೂರಿಯಾಸಿಟಿ, ಸಾಯ ತನಕನೂ ಕಲಿತಾನೆ ಇರ್ತೀನಿ ಅನ್ಸುತ್ತೆ ಅನ್ನಿಸ್ತು. ಇದರಲ್ಲಿ ಫಿನಾನ್ಷಿಯಲ್ ಥಿಂಗ್ಸ್ನ ನಾನು ನೀಟಾಗಿ ಕಲಿತೀನಿ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಲ್ಲ ಅಂದ್ರೆ ಅವ್ರು ಹೇಳಿದಾಗೆ, ಈಗ ಹೌಸ್ ವೈಫ್ ಆಗಿರ್ಬೋದು, ಯಾರೇ ಆದ್ರೂ ಫಿನಾನ್ಷಿಯಲಿ ಚೆನ್ನಾಗಿದ್ರನ್ನ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ನನ್ನ ತಾತ ಹೇಳ್ತಾ ಇದ್ರು. ದುಡ್ಡಿದ್ರೆ ಯಾವ ರೋಗನ ಹತ್ರ ಬರಲ್ಲ. ಇದು ಒಂದಾದ್ರೆ ನಮ್ಗೆ ಹೆಲ್ತ್, ನಾವು ದುಡ್ಡು ಕೊಟ್ರು ಕೊಂಡ್ಕೊಳಕ್ ಆಗದೆ ಇರೋಂಥದ್ದು ಹೆಲ್ತ್. ಅದ್ರ ಬಗ್ಗೆನೂ ನಾವು ನೋಡ್ಕೋಬೇಕು. ಅಕಸ್ಮಾತ್ ಇನ್ ಕೇಸ್ ನಮಗೇನೋ ಮಿಸ್ ಆಯ್ತು, ಹೇಳಕ್ ಬರಲ್ಲ. ಎಲ್ಲ ಚೆನ್ನಾಗಿದ್ರು ನಮಗೆ ಕೈ ಕೊಡೋದಿರುತ್ತೆ. ಯಾಕಂದ್ರೆ ವಿ ಡೋಂಟ್ ನೋ ಅಬೌಟ್ ಫ್ಯೂಚರ್, ರೈಟ್? ಇವ್ರು ಚೆನ್ನಾಗಿರೋದು ನಾಳೆ ಚೆನ್ನಾಗಿಲ್ಲ ಅನ್ನೋದನ್ನ ಎಷ್ಟೊಂದು ಎಕ್ಸಾಂಪಲ್ಸ್ ನಾವು ನೋಡ್ಬಿಡಿದೀವಿ ಆಫ್ಟರ್ ಕರೋನಾ. ಸೊ ಇದ್ರ ಜೊತೆಗೆ ನಾವು ವರ್ಕ್ ಮಾಡಿದ್ರೆ ನಾನು ತಿಳ್ಕೊಂತೀನಿ, ನಾನು ಅರ್ನ್ ಮಾಡ್ತೀನಿ, ಏನು ಅಪ್ಲಿಫ್ಟ್ ಆಗ್ತಾ ಹೋಗ್ತೀನಿ ಅಂತ ಅನ್ನಿಸ್ತು. ದಟ್ಸ್ ವೈ ಐ ಜಾಯಿನ್ ಮಣಿಪಾಲ್ ಸಿಗ್ನಾ. ಇದರಿಂದ ಇನ್ನೊಂದು ಏನು ಅಂತ ಹೇಳಿದ್ರೆ, ಎನಿಬಡಿ ಕ್ಯಾನ್ ಡೂ ದಿಸ್ ಅನ್ನೋದು. ನಾಟ್ ಓನ್ಲಿ ಹೌಸ್ ವೈಫ್. ನಾವು ಕಂಫರ್ಟಬಲ್ ಆಗಿರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕು. ಒಂದು ಮೊಬೈಲ್ಗೆ, ಒಂದು ಕಾರ್ಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮನುಷ್ಯನಿಗೆ ಬೇಕೇ ಬೇಕು ಅನ್ನೋದು ನನಗೆ ಅದದ್ದು ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತು. ಸೊ ಹೆಲ್ತ್ ಇನ್ಶೂರೆನ್ಸ್ ಎಲ್ಲರಿಗೂ ಬೇಕೇ ಬೇಕು. ಸೊ ಹಾಗಾಗಿ ನಾನು ಇಲ್ಲಿಗೆ ಟ್ರೈ ಮಾಡಿದೆ. ವೀಕ್ಷಕರೇ, ಶ್ರುತಿ ಮೇಡಮ್ ಹೇಳಿದ್ರು ಮಲ್ಟಿ ಟಾಸ್ಕಿಂಗ್ ಅಂತ. ಸೊ ಈ ಮಲ್ಟಿ ಟಾಸ್ಕಿಂಗ್ ಜೊತೆಗೆ ನಾವು ವೈಲ್ ಮೂವ್ ದಿಸ್, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮೋರ್. ಈ ಮಲ್ಟಿ ಟಾಸ್ಕಿಂಗ್ ಬೆನಿಫಿಟ್ಸ್ ಗೊತ್ತು ನಮಗೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅವರು ಒಂದು ಮೆನ್ಷನ್ ಮಾಡಿದ್ರು, ನನಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ ಫಾಲೋ ಮಾಡೋರು ಅಂತ. ಹಾಗಾಗಿ ನಮ್ಗೆ ಎಷ್ಟೋ ಜನ ಸ್ನೇಹಿತರು ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಟುಡೇ ದ ನೆಟ್ವರ್ಕ್ ಇಸ್ ಬಿಗ್. ಸೊ ನೌ ಐ ವಾಂಟ್ ಟು ಆಸ್ಕ್ ದಿಸ್ ಕ್ವೆಶ್ಚನ್ ಟು ಮಿಸ್ ಆಶಾ ಅಬೌಟ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಪೀಪಲ್ ಕಮಿಂಗ್ ಇನ್ ಟು ಮಣಿಪಾಲ್ ಸಿಗ್ನಾ. ಓಕೆ, ಆಕ್ಚುಲಿ ಇವಾಗ ಏಜ್ ಒಂದು ಕನ್ಸಲ್ಟೆಂಟ್ ಆಗ್ಬೇಕು ಅಂದ್ರೆ
ಅದರ್ವೈಸ್ ಎನಿ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಯು ನೀಡ್ ಅನ್ ಇನ್ವೆಸ್ಟ್ಮೆಂಟ್ ಅಲ್ಲ. ಈಗ ಏನೇ ಒಂದು ಆಫೀಸ್, ಒಂದು ಸ್ಮಾಲ್ ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ವಿ ನೀಡ್ ಅನ್ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಬಟ್ ಇಲ್ಲಿ ನಿಮ್ಗೆ ಒಂದು ಏನ್ ಅಡ್ವಾಂಟೇಜ್ ಅಂದ್ರೆ, ನೀವು ಕನ್ಸಲ್ಟೆಂಟ್ ಆಗ್ಬೇಕಂದ್ರೆ ಜಸ್ಟ್ ಒಂದು IRDA ಎಕ್ಸಾಮ್ ತಗೋಬೇಕಷ್ಟೇ. ಏನು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಏನು ಬರಲ್ಲ, ಆಫೀಸ್ ನೆಸೆಸಿಟಿ ಇಲ್ಲ, ಏನು ಬೇಕಾಗಿಲ್ಲ. ಇವರು ಸೌಜನ್ಯ ಎಲ್ಲ ಹೇಳ್ದಾಗೆ ಜಸ್ಟ್ ನಿಮ್ಮ ಟೈಮ್ ಅಷ್ಟೇ ಕೊಡ್ಬೇಕು. ನೀವು ಯಾವುದೇ ಜಾಬ್ ಹೋಗ್ತಾ ಇರಿ ಅಥವಾ ಹೋಮ್ ಮೇಕರೇ ಆಗಿರಿ, ಸ್ವಲ್ಪ ಸಮಯ ನೀವು ಈ ಇನ್ಶೂರೆನ್ಸ್ಗೆ ಟೈಮ್ ಕೊಟ್ರೆ ನಾವು ನಿಮ್ಗೆ ಟ್ರೈನ್ ಮಾಡ್ತೀವಿ. ಅಂಡ್ ಈ ಯಾವುದೇ ರೀತಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅವಶ್ಯಕತೆನೇ ಇಲ್ಲ. ಜಸ್ಟ್ ನಿಮ್ಮ ರೆಫರೆನ್ಸ್, ಕಾಂಟ್ಯಾಕ್ಟ್ಸ್ ಅಷ್ಟೇ ಹೇಳ್ತಿದ್ರೆ ಅಷ್ಟು ನೀವು ಮಾಡಿದ್ರೆ ನಾವು ನಿಮ್ಮ ಜೊತೆಗಿರ್ತೀವಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಈಗ ಎಲ್ರಿಗೂ ಗೊತ್ತು ಇನ್ಶೂರೆನ್ಸ್ ಅಂದ್ರೆ ಎಷ್ಟು ಅವಶ್ಯಕತೆ ಇದೆ ಅಂತ ಅಲ್ವಾ. ಸೊ ಹಾಗಾಗಿ ನೀವು ಕೈ ಜೋಡಿಸಿದ್ರೆ ಇದ್ರಲ್ಲಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇದ್ರಲ್ಲಿ ಒಂದು ಅರ್ನು ಮಾಡ್ಬೋದು ಅಂಡ್ ನಿಮ್ಗೆ ಕಂಪ್ನಿ ಕಡೆಯಿಂದ ನಿಮ್ಗೆ ಇನ್ಸೆಂಟಿವ್ಸ್ ತರ ಇರುತ್ತೆ. ಅಂಡ್ ಡೊಮೆಸ್ಟಿಕ್ ಟ್ರಿಪ್, ಇಂಟರ್ನ್ಯಾಷನಲ್ ಟ್ರಿಪ್, ಈ ತರ ಎಲ್ಲ ಮಾಡ್ಕೋಬಹುದು. Thank you, Ms. Asha. Again, my question to you. ನಿಮ್ಮ ಜರ್ನಿ ಮಣಿಪಾಲ್ ಸಿಗ್ನಾದಲ್ಲಿ, ಇಫ್ ಯು ಕ್ಯಾನ್ ಜಸ್ಟ್ ಗಿವ್ ಅಸ್ ಅ ಕ್ವಿಕ್ ಗ್ಲಾನ್ಸ್ ಅಬೌಟ್ ಇಟ್. ನಂದು ಇವಾಗ 6ನೇ ವರ್ಷ ಮಣಿಪಾಲ್ ಸಿಗ್ನಾದಲ್ಲಿ. ಲೈಕ್ ಹೌದು, ಇನ್ಶೂರೆನ್ಸ್ ಅಂದ್ರೆ ಒಂಥರ ಎಲ್ರಿಗೂ ಫಸ್ಟ್ ಬರೋದೇ ನೆಗೆಟಿವ್ ಥಾಟ್, ಇನ್ಶೂರೆನ್ಸ್ ಯಾಕೆ ಅಂತ. ಸೊ ಎಲ್ರು ಹೋದ ತಕ್ಷಣ ಇನ್ಶೂರೆನ್ಸ್ ಅಂದ ತಕ್ಷಣ ಎಲ್ರು ಒಂಥರ ಆಶ್ಚರ್ಯದಿಂದ ನೋಡ್ತಾರೆ. ಸೊ ನಂಗೂ ಅದೇ ಅನುಭವ ಆಯ್ತು. ಬಟ್ ನಾನು ಅದನ್ನ ಇಷ್ಟಪಟ್ಟು ತಗೊಂಡೆ. ಸೊ ಇನ್ಶೂರೆನ್ಸ್ ಅಂತ ಇಂಪಾರ್ಟೆನ್ಸ್ ಏನು ಅಂತ ನಾನು ಜನರಿಗೆ ಅರಿವು ಮಾಡಿದೆ. ಅವಾಗ ನಂಗೆ ಇವಾಗ ಅದು ಹೋಗಿ ನಾನು ಹೇಗೆ ನನ್ನ ಪ್ರಾಡಕ್ಟು ಅಷ್ಟೇನೆ ಈಸಿ ಇದೆ, ತುಂಬಾ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಈಸಿ ಇದೆ. ನನ್ನ ಪ್ರಾಡಕ್ಟ್ ಏನು ಅಂದ್ರೆ ಇವಾಗ ನಾನು ಈಸಿಯಾಗಿ ಸೆಲ್ ಮಾಡ್ಬೋದು, ಯಾವುದೇ ರೀತಿ ವೇಟಿಂಗ್ ಪೀರಿಯಡ್ ಇಲ್ಲ. ಈಗ ಯಾಕೆ ಜನ ಕೊಂಡ್ಕೋತಾರೆ ಪ್ರಾಡಕ್ಟ್ ನ, ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ನನಗೆ ಇಮಿಡಿಯೇಟ್ ಆಗಿ ಕವರ್ ಆಗ್ಬೇಕು ಅಂತ. ಸೊ ಹಾಗಾಗಿ ನನ್ನ ಪ್ರಾಡಕ್ಟ್ ಇಮಿಡಿಯೇಟ್ ಆಗಿ ಕವರ್ ಆಗುವಂತ ಪ್ರಾಡಕ್ಟೇ ಇದೆ ಇವಾಗ. ಸೊ ಹಾಗಾಗಿ ತುಂಬಾ ಈಸಿ ಇದೆ ಸೆಲ್ ಮಾಡಿ. ನೀವು ಹೇಗೆ, ಹೌ ಡಿಡ್ ಯು ಕಮ್ ಅಪ್ ಟು ಅ ಬ್ರಾಂಚ್ ಮ್ಯಾನೇಜರ್? ನಾನು ಆಕ್ಚುಲಿ ಒಂದು ಮ್ಯಾನೇಜರ್, ಏಜೆನ್ಸಿ ಮ್ಯಾನೇಜರ್ ಆಗಿನೇ ನಾನು ಸೇರ್ಕೊಂಡಿದ್ದು. ಸೊ ಇಟ್ ವಾಸ್ ನಾಟ್ ಈಸಿ. ಚಾಲೆಂಜಸ್, ಸ್ಟ್ರಗ್ಲಿಂಗ್ ಎಲ್ಲ ಇರುತ್ತೆ, ಗೊತ್ತಲ್ಲ ಹೆಣ್ಮಕ್ಳಿಗೆ. ಇಟ್ಸ್ ನಾಟ್ ಈಸಿ ಟು ಗೋ ಆನ್ ಫೀಲ್ಡ್ ಅಲ್ಲಿ ಹೋಗಿ ನಾವು ಈಸಿಯಾಗಿ ಕನ್ವಿನ್ಸ್ ಮಾಡೋದೆಲ್ಲ ಕಷ್ಟನೇ ಇದೆ. ಸೊ ಬಟ್ ಐ ಟುಕ್ ಇಟ್ ಆಸ್ ಅನ್ ಪ್ಯಾಷನ್, ಚಾಲೆಂಜ್ ಆಗಿನೇ ತಗೊಂಡೆ. ಸೊ ಮೈ ಜರ್ನಿ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂಡ್ ಸ್ಟ್ರಗ್ಲಿಂಗ್. ಬಟ್ ಅದು ಹೋಗ್ತಾ ಹೋಗ್ತಾ ಹೆಂಗೆ ಅಂದ್ರೆ ಬೂಮಿಂಗ್ ಆಯ್ತು ಯಾವಾಗ ಕೋವಿಡ್ ಬಂತು. ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಕೋವಿಡ್ ಟೈಮ್ ಅಲ್ಲೇ ನಾನು ಮಣಿಪಾಲ್ ಜಾಯಿನ್ ಆಗಿದ್ದು, ಸೆಕೆಂಡ್ ಕೋವಿಡ್ ಟೈಮ್ ಅಲ್ಲಿ. ಲೈಕ್ ಆ ಟೈಮ್ ಅಲ್ಲಿ ಲೈಕ್ 1 year ಅದು ಸ್ವಲ್ಪ ಕಷ್ಟನೇ ಆಯ್ತು. ಲೇಟರ್ ನನ್ನ ಪ್ರಾಡಕ್ಟ್ ನಾನು ಹೇಳ್ದಾಗೆ ಇಟ್ ವಾಸ್ ವೆರಿ ಈಸಿ. ನನ್ನ ಫೀಚರ್ಸ್ ಅಷ್ಟೇ, ಪ್ರಾಡಕ್ಟ್ ಅಲ್ಲಿರೋ ಫೀಚರ್ಸ್ ವೆರಿ ಈಸಿ ಇದೆ. ಡೇ 1 ಕವರೇಜ್ ಇದೆ ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಇದಿದೆ ಕೀ ಪಾಯಿಂಟ್ಸ್ ವಿಚ್ ಇಸ್ ಯೂಸ್ಫುಲ್ ಟು ದಿ ಕಸ್ಟಮರ್. ನಮ್ ಮಣಿಪಾಲ್ ಏನು ಅಂದ್ರೆ ಏನೇ ನಮ್ಮ ಪ್ರೀಮಿಯಂ ಇರ್ಬೋದು, ತುಂಬಾ ಏನು ಕಡಿಮೆ ಇದ್ರಲ್ಲಿ ಸಿಗುತ್ತೆ. ಅಂಡ್ ಫೀಚರ್ಸ್ ಅಷ್ಟೇ ಎಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಫೀಚರ್ಸ್ ಕೊಟ್ಟಿದ್ದೀವಿ ಜನಗಳಿಗೆ. ಸೊ ಹಾಗಾಗಿ ನಾನು ಈಸಿಯಾಗಿ ಅವರಿಗೆ ಪ್ರಾಡಕ್ಟ್ ನ ಕೊಡ್ಬೋದು. ಸೊ ಮೇನ್ ಉದ್ದೇಶ ಮಣಿಪಾಲ್ದು ಏನು ಅಂದ್ರೆ ಜನಗಳಿಗೆ ಒಂದು ಸೇವೆ ಮಾಡಬೇಕು ಅಂತ, ಆ ಉದ್ದೇಶದಿಂದ ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಿಸ್ ಆಶಾ. ನಮ್ಮ ಈ ಟೀಮ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಬಿಲೋ ಕಾಂಟ್ಯಾಕ್ಟ್ ನಂಬರ್ಸ್ ಅಂಡ್ ಡೀಟೇಲ್ಸ್ ದಟ್ ಇಸ್ ಬೀನ್ ಶೋನ್ ಹಿಯರ್. ಥ್ಯಾಂಕ್ ಯು. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.